ಅಲ್ಲ ಕಣವ ಇವಳು ಹಿಂಗೆ ಜವಾಬ್ದಾರಿ ಇಲ್ದೋದಳಂಗೆ ಮಗ ಬಂದೆ ಆಲೆಯ 15 ದಿವಸ 20 ದಿವಸ ಆಗದೆ ತಿರುಗಿ ನೋಡ್ನಿಲ್ವಲ್ಲವ ಇವಳು. ಹಾಂ, ಹಿಂಗೆ ಬುದ್ಧಿ ಕಲಿಯೋದು ಇವಳು. ಅಯ್ಯೋ ಅವ್ರು ಸಾಕ್ತಂಗಾಯ್ತಾ, ಯಾರೇ ಸಾಕ್ಲಿ ಕಣವ. ಈಗ ನನಗೆ ನನ್ನ ಮಕ್ಕಳನ್ನ ಯಾರೇ ಸಾಕಿರ್ಲಿ ನಾನು ಸಾಕ್ತಂಗೆ ಅದದ. ಹಾಂ, ಬೇರೆಯವ್ರಿಗೆ ಕೈ ಕೆಳಗೆ ನಾನು ಬಿಟ್ಬಿಟ್ಟು ನನಗೆ ಇರೋಕ್ಕದ ಇದ್ದವ ನಾವು. ಅದು ಯಾವ ಜನ್ಮ ಅವಳ್ದು, ಯಾವ ಜನ್ಮವ ಅವಳು ಹೇಗಿತ್ತೆ ಒಂದಿಷ್ಟು ಬೆಂಕಿ ಇಕ್ಕ. ಅವ್ವ ಅವ್ವ, ಇಂಥ ಮಂತ್ರಿ ಅಂತ ಗೊತ್ತಿತ್ತಿಲ್ಲ ಕಣವ, ಮಾತ್ರ ಇಂಥ ಮಂತ್ರಿ ಅಂತ ಗೊತ್ತಿತ್ತಿಲ್ಲ. ಅಯ್ಯೋ ಅವ್ವ, ಮಂತ್ರಿ ಮಂತ್ರಿಯ ಏನು ಮಾಡಿಯೇ ನಮ್ಮ ಮನೆ ಬಾಕ್ಲಿಗೆ ಬಂದರು ಕೇಳಕ್ಕೆ ಅಂದ್ಬಿಟ್ಟು ಹೇಳಿ ಅವಳು ಬಾಳ್ ನಾನು ಯಾಕೆ ಮುರ್ದಿ ಕರ್ಮ, ನಾನು ಯಾಕೆ ಕಟ್ಕೊಳ್ಳ ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಅದೇ. ಒಂದೇ ಒಂದು ಮಾತ ಉಂಕರಣ ಹಿಂಗೆ ನನಗೆ ಹೊಡೆದಿದ್ದು ದಿಟ, ನನಗೆ ಹಿಂಗೆ ಅಡ್ಮಿಟ್ ಮಾಡಿದ್ದು ದಿಟ ಅಂತ ಒಂದೇ ಒಂದು ಮಾತು ಅಂದ್ಬಿಟ್ಟಿದ್ರೆ ಅವತ್ತೇ ಕ್ಯಾನ್ಸಲ್ ಆಗೋದು. ಯಾಕೆ ಅಂದ್ರೆ ನಮಗೇನು ಈಗ ಮದುವೆ ಆಗಿ ಚೆನ್ನಾಗಿರೋಕ್ಕೆ ಅಂತ ಹೊಂಟವಳೆ. ಚೆನ್ನಾಗಿರಲಿ ಬಿಡು, ಚೆನ್ನಾಗಿರಲಿ ಬಿಡವ. ಅದ್ರ ಬಗ್ಗೆ ನಾನು ಹೊಟ್ಟೆ ಉರಿ ಮಾಡೋಕ್ಕಿಲ್ಲ. ಅದಕ್ಕೋಸ್ಕರ ನಾನು ಹೇಳಿಲ್ಲ ನಾನು. ಅಯ್ಯೋ ಬಿಡೋತ್ತಾಗೆ ಇನ್ನೇನು ಹೇಳೇನಾಯ್ತಿತ್ತು, ಹೆಂಗೋ ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಅದೇ. ನೀನೇನೋ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಡ್ತೀಯ ಕಣವ. ಈಗ ದುಡ್ಡು 10 ಲಕ್ಷ ದುಡ್ಡ ಚಪಾತಿ ಇಟ್ಕೊಂಡು ಅವಳಲ್ಲ ಮಗಿನ ಹೆಸ್ರುಗಾರು ಮುಡ್ಬೇಕು ತಾನೆ. ಅವಳು ಪಾಡ್ಗಳು ಮದುವೆ ಆಗ್ಬಿಟ್ಟು ಅವಳು ಗಂಡ ಮನೆಗೆ ಹೊಂಟೋಯ್ತಾಳೆ. ಈ ಮಗಿನ ವಿದ್ಯಾಭ್ಯಾಸಕ್ಕೆಲ್ಲ ಹೇಳ್ತಂದೆ ದುಡ್ಡ ನೀನು. ಅಯ್ಯೋ ಕೊಟ್ಟಾಳವ ಅವಳು, ಕೊಟ್ಟಾಳ. ಏನಾರು ಮಾಡ್ಕೊಳ್ಳಿ ಪರವಾಗಿಲ್ಲ ಬಿಡು, ಇನ್ನೇನು ಮಾಡಿಯೇ, ಹೆಂಗೋ ನಡೀತದೆ. ಹೆಂಗೆ ನಡ್ದದವ. ಅಲ್ಲ ಅವಳೇನು ಮದುವೆಗೆ ಹೋಗೋಳ್ಗೆ ಅವಳಿಗೆ ದುಡ್ಡು ಓದೋದು ನೋಡ್ಕೊಳಕ್ಕಿಲ್ವಾ? ಮರುವದಿಂದವ ದುಡ್ಡ ಕೊಡು ಅಂತ ಹೇಳು. ಯಾರ ಕೈಲಾರಿಯ ಹೇಳ್ಸು. 10 ಲಕ್ಷ ದುಡ್ಡದಲ್ಲ ಅದನ್ನ ಮಗಿನ ಹೆಸ್ರು ಮಡಿಕೊಳಕ್ಕೆ ಕೊಡಬೇಕು ಅಂದ್ಬಿಟ್ಟು. ಇಲ್ವಾ ಬಂದ್ಬಿಟ್ಟು ಮಗಿನ ಜೊತೆ ಇರೋಕ್ಕೆ ಹೇಳು. ನಾವೇನಾಗ ಅನ್ಬೋದು ಕಣ್ಮಗ, ಅವ್ರು ಏನು ಅನ್ಕೋತಾರೆ ಗೊತ್ತಾ? ನೋಡು ಯಾವ ಥರ ಹೊಟ್ಟೆ ಉರಿ ಮಾಡೋರು, ಕರ್ಬಲ್ತನ ಮಾಡೋರು ಅಂತ ಅಂತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅಯ್ಯೋ ಅಂದ್ರೆ ಅಂದ್ಲಿ ಬಿಡವ, ಅಂದ್ಲಿ ಬಿಡು, ಹಂಗಂತಾರೆ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಇರೋಕ್ಕದ. ಅವಳು ದುಡ್ಡು ಓದ್ಕೊಂಡು ಮದುವೆನ ಆಗಿ ಅಲ್ಲಿ ಹೋಗ್ಬಿಟ್ರೆ ಈ ಮಗಿನ ನಿಗಾವಣೆ ನೋಡೋರು ಯಾರು? ಈ ಮಗಿನ ಮುಂದಿನ ಭವಿಷ್ಯಕ್ಕೆ ದುಡ್ಡು ಬೇಡವಾ? ಮುಂದಕ್ಕೆ ಈಗೇನೋ ಚಿಕ್ಕದು ಬಿಟ್ಟದು ಆಯಿತು, ಅದಕ್ಕೇನೋ ನೀನೋ ಇಬ್ಬರೂ ಓದಿಸ್ತೀವಿ ಅಂತ ಅಂತಿದ್ದೀರಿ. ಮುಂದಕ್ಕೆ ಏನಾರು ಒಂದು ದೊಡ್ಡದಾಗೆ ಓದಿಸ್ಬೇಕಾಯ್ತು, ಆಗ ದುಡ್ಡು ಬೇಡವಾ? ದುಡ್ಡು ಬೇಡವಾ ಹೇಳು? ಇವಳು ನಿಗಾವಣೆ ಇಲ್ದಾನೆ ಮಗಿನ ಮೇಲೆ ಜ್ಞಾನ ಇಲ್ದಂಗೆ ಮದುವೆ ಆಗಕ್ಕೆ ನಿಂತಿರೋಳನ್ನ ಹೆಂಗಾರು ಆಗುವಂತ ಬಿಟ್ಬಿಟ್ಟು ದುಡ್ಡನ್ನು ಕೊಟ್ಟು ಕಳ್ಸಾರ. ಯಾರ ಕೈಲಾರಿಯ ಹೇಳ್ಸು. ದುಡ್ಡ ಕೊಟ್ಟು ಮರುವದಿಂದ ದುಡ್ಡ ಮಗಿನ ಹೆಸ್ರಿಗೆ ಜಟ್ಟಿಸ್ಬಿಟ್ಟು ಎಲ್ಲರೂ ಹೋಗುವಂತವ. ಅಯ್ಯೋ ಕೇಳಾರ ಹುಟ್ಟರ ಬಜ್ಜಿರು ಕಣವ, ಹುಟ್ಟರ ಬಜ್ಜಿರು ಏನು ಜಗಳಕ್ಕೆ ಮಾರು ಅಂತ ನಿಂತಿರ್ತಾರೆ ಅವನು ಮಗಳುವೆ. ಅವ್ರು ಕೊಟ್ಟು ಬಾಯಿ ಕೊಡಕ್ಕದ ನಮ್ಗೆ ಆದದವ. ಆನೆ ಹೋಗೊಂದ್ಸತಿ ಒಡ್ಸ್ಕೊಂಡು ತಲೆ ಬುಂಡೆ ಒಡ್ಸ್ಕೊಂಡು ಬಂದೀವ್ನಿ. ತಿರ್ಗ ಹೋಗೋಗಿ ಒಡ್ಸ್ಕೊಳ್ಳ ನಿಮಗೆ ಹೇಳ್ತೀರ ನೀನು? ಏನಾರು ಮಾಡ್ಕೊಳ್ಳಿ ಸುಮ್ಕಿರು. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತದೆ ಮಗ, ಓದ್ಕೊಂಡಿರಲಂತೆ. ಇನ್ನೇನು ಮಾಡಿಯೇ? ಇನ್ನೇನು ಮಾಡಿಯೇ ಅಂದರೆ ಎದ್ರಕೊಂಡು ಸುಮ್ಮನೆ ಅದೀಯವ ನೀನು? ಎದ್ರಕೊಂಡು ಸುಮ್ಮನೆ ಅದೀಯಾ? ನಾನು ಇರ್ತಿ ಸತ್ತೋದ್ಮೇಲೆ ಚೆನ್ನಾಗಿರಲಿ ಅಂದ್ಬಿಟ್ಟು ಅವನು ಇನ್ಸೂರೆನ್ಸ್ ಮಾಡಿಸಿ ನಾನು ಇರ್ತೀಯ, ಯಾರಿದ್ದಾರೆ ನಾನು ಇರ್ತೀನಿ ಅಂತ ತಾನೇ. ಇವಳು ಏನು ಎಲ್ಲಾರನ್ನೂ ಹಾಡ್ಕೊತಿದ್ಲು ಹಂಗೆ ಹಿಂಗೆ ಅಂತವ. ಈಗ ಇವಳಾಗ್ಬೋದವ. ಇವು ಆಗ್ಬೋದು, ಬೇರೆಯವ್ರಿಗೆ ಹೇಳಕ್ಕೇನೋ ಸುಲಭ. ನಾವು ಅನ್ಭವಿಸ್ದಾಗಲೇ ತನಗೆ ಗೊತ್ತಾಗೋದು. ಮಾರಿ ಸುಮ್ಕಿರ್ ನಿಮಗೆ ಇನ್ನು ಏನು ಕಂಡಿದೆಯೇ? ಇಷ್ಟಕ್ಕೆ ಮುಗ್ದೋಯ್ತು ಅನ್ಕೊಬೇಡವ. ಅವನು ನಾನು ಹೇಳ್ತೀನಿ ಕೇಳ್ಕೊ, 16ನೇ ವಯಸ್ಸಿನಲ್ಲೇ ಹೋಗಿದ್ದಂತೆವ. ಅವನೇ ಬಂದಿದ್ದಾನೋ ಇಲ್ಲ ಬೇರೇನು ಬಂದಿದ್ದಾನೋ ಅದು ಗೊತ್ತಿಲ್ಲ. ಆಮೇಲೆ ಇಷ್ಟು ವರ್ಷ ಆಗದೆ ಅವ್ನು ಮದುವೆ ಆಗ್ದಾನೆ ಇದ್ದಾನ, ಅದೇನು ಅದ್ರ ಬಗ್ಗೆನೂ ಗೊತ್ತಿಲ್ಲ. ಏನೋ ಬಂದಂತೆ ನಾನೇ ನಿಮ್ಮ ಮಗ ಅಂದಂತೆ ಇವ್ರು ಇರ್ಸ್ಕೊಂಡಿದಾರಂತೆ. ಹಿಂಗಾಗದೆ ಮುಂದೆ ಬಾರಿ ನೋವು ಅನುಭವಿಸ್ಬೇಕಾಗದೆ. ಅವಳು ಇಷ್ಟಕ್ಕೆ ಮುಗ್ದೋಗಿರೋ ಅವಳದು ಇನ್ನು ಬೇಕಾದಷ್ಟು ಅನುಭವಿಸ್ಬೇಕಾಗಿರೋದು ಬಾಕಿ ಅದೇ ಕಣವ. ಇಷ್ಟಕ್ಕೆ ಮುಗ್ದೋಯ್ತಾ? ಏನಾರು ಆಗ್ಲಿ ಹಾಡ್ತಿದ್ದೋಗ್ಲಿ ಹೋಗು. ಆಗಿನ ಬರ್ದವದಾನೆ ಈಗ ಬಂದವನೇ ಅಂದರೆ ಯಾರು ಬಂದಿದ್ದಾರೋ? ಇಲ್ಲ ಮದುವೆ ಆಗ್ದಾನೆ ಇದ್ದಾನವ, ಅಷ್ಟೊಂದು ವಯಸ್ಸಾಗದೆ ಅಂತೀಯೇ? ಮದುವೆ ಆಗ್ದಾನೆ ಇದ್ದಾನ? ಕೆಂಪಿಗಿಂತ 1 ವರ್ಷ ಹಿರಿಯನಿ ಅಂತೆ ಕಣ್ಮಗ. ಮತ್ತೆ ಮದುವೆ ಆಗ್ದಾನೆ ಇದ್ದಾನೆ ಇನ್ನೂ ಇಷ್ಟು ದಿವ್ಸ ಇತ್ಕೊಂಡು ಏನು ಕತೆ ಒಟ್ಟಿಗೆ ಏನೋ ಗೊತ್ತಿಲ್ಲ ಕಣವ. ಮಾತ್ರ ಏನವ ಈಗ ನಮ್ಮ ಕೊಟ್ಟು ಹೇಳಾರ ಇಲ್ಲ ಹಿಂಗೆ ನೋಡು ಮಾಡಿ ವಿಚಾರಿಸಿ ಏನು ಎಂತ ಚಿತ್ತ ತಿಳ್ಕೊಂಡಾಗವ ಅಂತ ಹೇಳೋಕ್ಕೆ ಏನು ನಮ್ಮ ಕೊಟ್ಟು ಕೂತ್ಕೊಂಡು ಮಾತಾಡಲ್ಲ ಮುಟ್ಟಾಳ ಬೇಡ ಕಣವ. ನಮ್ದು ಹಾಳು ಬಿದ್ದೋಗ್ಲಿ. ಈ ಮಗಿನ ಕಡೆಗೆ ನಿಗಮಣೆ ಇಲ್ವಲ್ಲ, 20 ದಿವಸ ಆಗದೆ ಮಗ ಬಂದು ಒಂದು ಫೋನು ಮಾಡಿಲ್ಲ, ಒಂದು ಫೋನ್ ಮಾಡಿ ಒಂದು ಮಾತು ಇಲ್ಲ. ಹಿಂಗಾದಾಗ ಹೆಂಗೆ ಮಾಡಬೇಕು ಮಗ? ಹೆಂಗೆ ಮಾಡ್ಬೇಕು ಹೇಳು? ಅಯ್ಯಪ್ಪ ದೇವ್ರೆ, ನಿಜವಾಗ್ಲೂ ಸಾಕಾದಂಗೆ ಆಗದೆ ಕಣವ. ಹೆಂಗೋ ತೋಲಗುದ್ಲು ಒಟ್ಟಿಗೆ ಇಲ್ಲಿಂದ ತೋಲಗುದ್ಲು ಮನೆ ತಾವು ಮಗ ಈಚೆ ಕೂತ್ಕೊಂಡು ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ. ನಾವೇ ಸಿವಿಯಲ್ಲೇ ಬೈಯೋದು ಕಣೆ. ನಾವೇನು ಮಾತಾಡಿದ್ರು ಅವಳು ನನಗೆ ಅಂತಾರೆ ಅಂದ್ಕೊಂಡು ಒಸಿಯಲ್ಲ ಹಂಗೆ ಆಡೋಳು. ಈಗ ಹೆಂಗೋ ಸದ್ಯಕ್ಕೆ ತೋಲ್ಗುದ್ಲು ಕಣ್ಣು ಮರೆಯಾಗ ಅವಳೆ. ಸುಮ್ಮನಿರು, ಎಲ್ಲ ಕಾಲ ಕಳೀಲಿ. ಅದಕ್ಕೆ ಹೇಳು ನೀ ಕಮ್ಲಿಗುವೆ
ಅವ ಇನ್ನೇನು ಮಾಡಿ ಇದನ್ನ ನಾವು ಕೈ ಬಿಡೋದು ಬೇಡ ಮಗಿನ ಸಾಕಳದ ಸಾಕೊಂಡು ಓದಿಸ್ಕೊಂಡು ಹೆಂಗೋ ಕಾಲ ಕಳೆದ ಅಂತ ಅಂದಿನಿ. ಅದಕ್ಕೆ ಕಮ್ಲಿನೂ ಆಯಿತು ಬಿಡಿಯತ್ತೆ, ಓದಿಸೋಕಾಯ್ತದೆ, ಚೆನ್ನಾಗಿ ಓದಿಸ್ಕೊಂಡು ಇಲ್ಲೇ ಇರ್ಸ್ಕೊಳಕ್ಕಾಯ್ತದೆ ಅಂದ್ಕೊಂಡು ಹಂಗೆ ಅಂತಾಳೆ, ಆಸೆ ಮಾಡ್ತಾಳೆ. ಎತ್ತಾಗ ಹೋದ್ರೂ ಒಂದು ತಿಂಡಿ ಹಿಡ್ಕೊಬರ್ದಂಗೆ ಬರೋಕ್ಕಿಲ್ಲ. ಒಂದು ಬಿಸ್ಕತ್ತು ಪ್ಯಾಕ್ನಾರು ಹಿಡ್ಕೊಬರ್ಬೇಕು ಕಣ್ಮಗ. ಏನಾರು ಹಿಡ್ಕೊಬಂದು ಕೊಡಲೇಬೇಕು. ಅದು ಇದು ಅಂತ ತಿನ್ನಿಸ್ತಾಳೆ, ಹಣ್ಣು ತೆಗೆದು ಮಡಗ್ತಾಳೆ ತಿನ್ನಪ್ಪ ಅಂತ. ನಿಜಕ್ಕೂ ಅವಳಿಗಿಂತ ಇವಳೇ ಚೆನ್ನಾಗಿ ನೋಡ್ಕೊತಾಳೆ ಕಣ್ಮಗ. ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತದೆ ಹೆಣ್ಣು. ಹೆಂಗೋ ಚೆನ್ನಾಗಿರಲಿ ಅದಕ್ಕೆ ಹೇಳ್ಬಿಟ್ಟಿವ್ನಿ. ಅವಳು ಯಾವತ್ತು ಕರ್ಕೊ ಹೋಗೋ ಮಕ ಅಲ್ಲ. ಈಗ ಮದುವೆ ಆದ್ಮೇಲೆ ತಾನೇ ಅಲ್ಲಿಗೆ ಹೆಂಗೆ ಕಲ್ಸಕ್ಕದ ಮಗ ಕಂಡವ್ರ ಮನೆಗೆ. ಅವರು ನೋಡ್ಕೊಂಡಂಗೆ ಆಯ್ತಾ, ನಮ್ಮ ಮಗ ನಂಗೆ ನೋಡ್ಕೊಂಡಾರ ಹೇಳು. ಹೊಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಬಿಡು, ಅಲ್ಲಿಗೆ ಕಳ್ಸಕ್ಕೆ ಓದಿಯೇ ಹೋಗು. ಏನೂ ಇಲ್ವಾ, ಇರಲಿ ಹೋಗು, ಉಣ್ಕೊಂಡು ತಿನ್ಕೊಂಡು ಅಚ್ಚುಕಟ್ಟಾಗಿ ಓದಿಸ್ಕೊಂಡು ಇರ್ಸ್ಕೊ. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡಕನವ ನೀನು ಯಾವತ್ತೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮದುವೆಗಿದ್ಬೇಕು ಕರೆದ್ರ ಮೇಲೆ 1 ಗಂಟೆ ಹೋಗ್ಬಿಟ್ಟಿಯ ನೀನು. ನಿನ್ನ ನಂಬಕ್ಕೆ ಹಾಕಿರ ನಿನಗೆ ಬೇಕಾದ್ರೆ ಒಟ್ಟು ಹೊಡ್ಕೊಂಡು ಹೊಂಟೋಯ್ತೀಯ ನೀನು. ಹೋಗ್ಬಿಡ್ದವ, ಹೋಗ್ಬೇಕು. ನಾನು ಕರ್ದಾರ ನಮ್ಮ ಗಂಟ ಬಂದಾರ ಕರೆಯಕ್ಕಿಲ್ಲ. ಅವ್ರು ಕರೆಯೋದು ಬೇಡ, ನಾನು ಹೋಗೋದು ಬೇಡ. ಅದು ಹೆಂಗಾರ ಅಲ್ಲಿ ಏನಪ್ಪ ಅಂದ್ರೆ ಒಟ್ಟಿಗೆ ಈ ಮಗ ಒಂದು ಅತಂತ್ರ ಆಗ್ಬೇಡ್ದು ಅಷ್ಟೇ ಕಣ್ಮಗ. ನಾನೇನು ಇರೋ ಗಂಟ ನಾನು ನೋಡ್ಕೊತೀನಿ. ನಾನೇನಾದ್ರು ಈಗಿದ್ದವ್ರಿಗೆ ಇರೋಕ್ಕಿಲ್ಲ. ನನಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಗತಿ ಅನ್ನೋದು ಅದೇ ಬಂದದೆ. ಇದು ನೀನು ಅಷ್ಟೇ ಕಣವ, ಏನೋ ನಾನು ಇರಲಿ ಸಾಯ್ಲಿ, ಈ ಮಗಿನ ಮೇಲೆ ಒಂಚೂರು ನಿಗವಾಗಿರು. ಅಯ್ಯೋ ಯಾವ ಇರ್ತೀವಿ ಸುಮ್ಕಿರು ನೋಡ್ಕೊತೀವಂತೆ. ಹಂಗೂ ಅವ್ರು ಹಂಗಂತಿದ್ರು ಕರ್ಕೊಬತ್ತಾಗ ಇಲ್ಲೇ ನಿಮ್ಮ ಅದಕ್ಕೇನು ಕೆಲ್ಸಕ್ಕೆ ಹೋಯ್ತದೆ, ನಿಮ್ಮ ಅವನ ಕೈಲಿ ಆಯ್ಕಿಲ್ಲ ಕರ್ಕೊಬಂದ್ಬಿಡು, ಇಲ್ಲಿಂದನೇ ಇಲ್ಲೇ ಹೋಯ್ತಾನೆ ಸ್ಕೂಲಿಲ್ವಾ, ಇಲ್ಲೇ ಓದ್ಲಿ ಅಂತ ಅಂತಿದ್ರು ನೀನು ಅಳಿಮಯ್ಯ. ಬೇಡ ಇರೋಕ್ಕಿಲ್ಲ ಕಣವ, ಇದು ಬಿಟ್ಟುಟ್ಟಿದ್ದದು ಹಂಗಳ್ಗುವೆ. ನಾನೇನು ಹತ್ತಾಗಿತ್ತಾಗ ಹೋದ್ರು ಅಜ್ಜಿ ಅನ್ಕೊ ಹುಡಿಕೊಂಡೇ ಬಂದ್ಬಿಡ್ತಾನೆ. ಬಿಟ್ಬಿಟ್ಟು ಇರೋಕ್ಕಿಲ್ಲ ಸುಮ್ಮನಿರು. ಅಯ್ಯೋವ ಬೆಳಿಗ್ಗೆ ಹೊತ್ತು ಒಂದು ಚೂರು ಏನಾದ್ರು ಮಾಡ್ಕೊಡ್ತೀನಿ ಅಷ್ಟಕ್ಕೆ. ಮಧ್ಯಾಹ್ನ ತಲೆ ಸ್ಕೂಲಲ್ಲಿ ಉಣ್ಕತ್ತದೆ. ಇನ್ನು ಸಂಡೆ ಮೇಲೆ ಮನೇಲಿ ತಿರ್ಗ ನಾವೇ ಅಡುಗೆ ಮಾಡೋಕ್ಕಿಲ್ವ, ಒಂಚೂರು ಉಣ್ಕತ್ತದೆ. ಅದಕ್ಕೆ ಬೇರೆ ಪೆಸಲಾಗಿ ಮಾಡವ ಪಾಪ. ಇದನ್ನವ ಸುಮ್ಮನೆ ಬಿಡ್ಬೇಡ, ನನ್ನ ಮಾತಾ ಕೇಳು. ಕಂಬ್ಲಿ ಅದಕ್ಕೆ ಕುಟೆ ಅವ್ರಪ್ಪ ಮಾತಾಡೋಕ್ಕಿಲ್ವಾ, ಮಾತಾಡ್ತದೆ ಒಯ್ಯ ಹಂಗಂತ ಅನ್ನು. ಅವಳು ಬೇರೆ ತಕ್ಕ ಮದುವೆ ಆದಮೇಲೆ ನನ್ನ ಮಗನ ದುಡ್ಡು ಹಾಕಿ ನಮ್ಮ ದುಡ್ಡು ಏನಿರೋದು ಅದು ನುಣ್ಣಿಗೆ ಕೊಟ್ಬಿಟ್ಟು ಒಯ್ದನ ಹೆಸ್ರು ಜಪಾಜಿಟ್ಟು ಇಡ್ಲಿ ಅಂದ್ಬಿಟ್ಟು ಹಂಗನ್ನು. ನೋಡತ್ತಾಳವ ಇವತ್ತು ಹೋಯ್ತೀನಿ ಅಲ್ಲ, ಹೋದ್ಮೇಲೆ ಹೇಳ್ತೀನಿ ಕಂಬ್ಲಿಗೆ ಫೋನ್ ಮಾಡಿಸ್ತೀನಿ, ನೋಡೋದ ಏನಂದದ ಒಯ್ಯ ಅಂತ. ಆ ಒಯ್ಯನ್ನೇನು ಲೆಕ್ಕಕ್ಕೆ ತಗೊಂಡಿದಾರ ತಾಯಿ, ಲೆಕ್ಕಕ್ಕೆ ತಗೊಂಡಿದಾರ ಒಯ್ಯನ. ಅಯ್ಯೋ ಸುಮ್ಮನಿರು. ಇವ್ರದೇ ಒಂದು ಮಗಳುವೆ ಇವ್ರದೇ ಆಗೋಗದ ಅಲ್ಲಿ. ಅಯ್ಯೋ ಭಾಳ ಸೋಕಿಗೆ ಬಂದ್ಬಿಟ್ಟಿದ್ದಾಳಂತೆ ಕಣ್ಮಗ ಮಾತ್ರ, ಭಾಳ ಸೋಕಿಗೆ ಬಂದ್ಬಿಟ್ಟಿದ್ದಾಳಂತೆ. ಸೋಕಿ ಮಾಡೋಳ ಮಾಡೋಕ್ಕಿಲ್ವ ಹೇಳು, ಪುಕ್ಸಟ್ಟೆ ದುಡ್ಡು ಅಂದರೆ ಸೋಕಿ ಮಾಡ್ತಾಳೆ. ಸುಮ್ಮನೆ ಬಿಡ್ಬೇಡ ನೀನು. 10 ಲಕ್ಷ ದುಡ್ಡ ವಸೂಲಿ ಮಾಡಿಬಿಟ್ಟು ಮಗಿನ ಹೆಸರು ಜಪಾಜಿಟ್ಟಿಡು. ಮುಂದಕ್ಕೆ ಓದೋಕ್ಕೆ ಪಾತಕ್ಕೆ ಜೀವನಕ್ಕೆ ಬೇಡವಾ, ಅವಳಿಗೆ ಯಾಕೆ ಕೊಡಬೇಕು. ನೋಡದ ಹಂಗಂತೀನಿ. ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ನೋಡಿ ನನ್ನ ಪದ್ಮ ಹೇಳ್ತಾವಳೆ 10 ಲಕ್ಷ ದುಡ್ಡು ಅದೆಲ್ಲ ಹೇಳ್ತಾವು. ಏನು ಮಾಡೋಕ್ಕೆ ಕಂಡವ್ರ ಮನೆಗೆ ಹೋಯ್ತಾಳೆ ಮದುವೆಯಾಗಿ, ನಮ್ಮ ದುಡ್ಡು ಯಾಕೆ ಇಸ್ಕೊಂಡು ಮಗಿನ ಹೆಸ್ರು ಮಡ್ಗವ ಜಪಾಜಿಟ್ಟ ಅಂತವಳೆ. ನೋಡದ ಅವ ಹಿಂಗೆ ಒಂಚೂರು ಫೋನ್ ಮಾಡ್ಸಂಗೆ ಅಂತೀನಿ. ಏನಂದರು ನೋಡದ. ಸರಿ ಕಣ್ರಪ್ಪ ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.